ಅದಕ್ಕೋಸ್ಕರ ಸಿನಿಮಾ ನೋಡಲೇಬೇಕು. ಆ ಎಮೋಷನ್ಸು ಸೊ ತುಂಬ ಕಾಡುತ್ತೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಪರಂಗುಬ್ಬಿ ಸರ್ ಡೈರೆಕ್ಷನ್ ಮಾಡಿರೋ ಮೊದಲ ಸಿನಿಮಾ ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಸಿನಿಮಾನ ನೋಡ್ಕೊಂಬಂದೆ, ಏನೇ ನೆನಪಾಯಿತು ಅಂತ ಕೇಳ್ತಾ ಇದ್ದೀರಾ. ಸೊ ಸಿನಿಮಾ ನೋಡಿದ ಮೇಲೆ ಎಲ್ಲ ಇಷ್ಟ ಆಗುತ್ತೆ, ಎಲ್ಲ ನೆನಪಾಗುತ್ತೆ. ಆ ನಾಯಕನ ಪಾತ್ರದಲ್ಲಿ ರಂಗನಾಥ್, ಅದರ ಕಾಲೇಜು ಪ್ರಿನ್ಸಿಪಲ್ ಪಾತ್ರ ಮಾಡಿದ್ದಾರೆ. ಆದರೆ ಇದು ಸಣ್ಣ ಕಥೆ ಆಧಾರಿತ ಕೆ ಸದಾಶಿವ ಅವರು ಬರೆದಂಥ ಮತ್ತೆ ಮಳೆ ಹುಯ್ಯುತ್ತಿದೆ ಆ ಕಥೆಯ ಹೆಸರೇ ಸಣ್ಣ ಕಥೆನ ಸಿನಿಮಾ ಮಾಡಿದ್ದಾರೆ ನಮ್ಮ ಪರಂಗುಬ್ಬಿ ಸರು. ಕಥಾನಾಯಕನ ನೆನಪಲ್ಲಿ ಅದ್ರ ಸೆಕೆಂಡ್ ಹಾಫಲ್ಲಿ ಅದು ಬರುತ್ತೆ, ಅದು ರಿವೀಲ್ ಮಾಡಬಾರ್ದು. ಸೊ ಅವನು ಅಂದರೆ ಒಂದು ಕಾಲೇಜು ಪ್ರಿನ್ಸಿಪಲ್ ಆಗ್ಬಿಟ್ಟು ಅಲ್ಲಿನ ಒಂದು ಸ್ಟೂಡೆಂಟ್ ಚೈತ್ರ ಮೇಲೆ ಏನು ವಿಶೇಷ ಕಾಳಜಿ. ಸೊ ಈಗ ಒಂದು 50 ವರ್ಷದವನು ಇರ್ತಾನೆ ಕಾಲೇಜು ಪ್ರಿನ್ಸಿಪಲ್ ಅಂದ ತಕ್ಷಣ, ನೋಡೋಕ್ಕೆ ಒಳ್ಳೆ ಸ್ಮಾರ್ಟಾಗಿರ್ತಾರೆ. ಸೊ ಈ ಥರ ಕತೆ ಸಾಗುತ್ತೆ. ಸೊ ಅಲ್ಲೊಬ್ಬ ಹೀರೋ ಇಂಟ್ರೋಲಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಡೈರೆಕ್ಟ್ರು, ಅವನ ಲವ್ ಸ್ಟೋರಿ, ಪ್ರಿನ್ಸಿಪಲ್ ಲವ್ ಸ್ಟೋರಿನ ಬಿತ್ತರ್ಗೊಳ್ತಾರೆ. ಇದು ನಾನು ಇದು ಮಾಡ್ತಾಯಿಲ್ಲ, ಏನಪ್ಪ ಎಲ್ರಿಗೂ ಕಥೆನೇ ಹೇಳ್ಬಿಟ್ಟೆ ಅಂತಲ್ಲ. ಸೊ ಕತೆ ಇರೋದೇ ಹಾಗೆ, ಜೊತೆಗೆ ಟ್ರೈಲರಲ್ಲೂ ಕೂಡ ತೋರಿಸಿದ್ದಾರೆ, ಜೊತೆಗೆ ಡೈರೆಕ್ಟ್ರ್ ಕೂಡ ಸಬ್ಜೆಕ್ಟ್ ಹೇಳಿಬಿಟ್ಟಿದ್ದಾರೆ, ಆಲ್ರೆಡಿ ಟ್ರೈಲರಲ್ಲೂ ತೋರಿಸಿದ್ದಾರೆ. ಇದೇ ಕತೆ 1980 ಮತ್ತು 2000 ಇಸ್ವಿಯ ಕಾಲಘಟ್ಟದಲ್ಲಿ ನಡೀತಕ್ಕಂಥ ಕತೆ. 1980ನೇ ಕಾಲಘಟ್ಟದಲ್ಲಿ ನಮ್ಮ ಸುಲಕ್ಷಾ ಕೈರಾ ಅವರ ನಾಯಕಿಯಾಗಿದ್ದರೆ. ನನಗೆ ವಿಶೇಷ ಅನಿಸಿದ್ದು ಅವ್ರದ್ದೇ ಒಂದು ತಾಯಿಯ ಪಾತ್ರದಲ್ಲಿ, ಸಾರಿ ಮತ್ತೆ ಸ್ಪಾಯ್ಲ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಎಷ್ಟು ಚೆಂದ ಕಸ್ತೂರಿ ಅನ್ನೋ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ತುಂಬ ಇಷ್ಟ ಆಯಿತು ಅವ್ರ ಸೆಟಲ್ಡ್ ಅಭಿನಯ. ಅವರಂತಲ್ಲ, ಲಿಖಿತು, ಜಯವರ್ಧನ್ ಎಲ್ಲರ ಅಭಿನಯನೂ, ಭೂಮಿಕಾ ಅಂತ ಹೊಸ ನಾಯಕಿ, ಅವರ ಅಭಿನಯನೂ ಅಷ್ಟೇ ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಕೇಳ್ಬೋದು ಮತ್ತೆ ಮಳೆ ಹುಯ್ಯುತ್ತಿದೆ ಅಂದ ತಕ್ಷಣ ಓ ಮಳೆನಾ, ಡೆಫಿನೆಟ್ಲಿ ಮಳೆಯ ಸನ್ನಿವೇಶಗಳಲ್ಲೇ ಇಡೀ ಸಿನಿಮಾ ಸಾಗುತ್ತೆ. ಸೋನೆ ಮಳೆ, ಅಲ್ಲೆಲ್ಲೇ ಮಳೆ ಬರ್ತಾ ಹೋಗುತ್ತೆ, ನಾಯಕನಿಗೆ ನೆನಪಾಗ್ತಾ ಹೋಗುತ್ತೆ. ಸೊ ಅವನ ಲವ್ ಸ್ಟೋರಿನ, ಅವನು ಪ್ರೇಮ ಕಥೆನ ಹೇಳ್ತಾ ಹೋಗ್ತಾನೆ. ಆ ಪ್ರಕೃತಿಯ ಮಡಿಲಲ್ಲಿ ಛಾಯಾಗ್ರಹಣ, ಕ್ಯಾಮ್ರಾ ವರ್ಕು ಅಲ್ಟಿಮೇಟಾಗಿ ಬಂದಿದೆ. ಮ್ಯೂಸಿಕ್ಕು ಚೆನ್ನಾಗಿ ಬಂದಿದೆ. ಎಲ್ಲ ಅಂದರೆ ದಾವಂತೆ ಇಲ್ಲ ಸಿನಿಮಾದಲ್ಲಿ, ಹೊಡಿ ಬಡಿ ಫೈಟು ಆ್ಯಕ್ಷನ್ನು ಅರ್ಚಾಡು ಪರ್ಚಾಡು ಈ ಥರ ಇಲ್ಲ. ನಾರ್ಮಲಾಗಿ ಸಿನಿಮಾ ಸೆಟಲ್ಡ್ ಅಂತಾರಲ್ಲ ಆ ಥರ, ಎಲ್ಲ ಕಲಾವಿದರ ಅಭಿನಯ ಹೇಗೆ ಸೆಟಲ್ಡು ಆ ಥರ ಸಿನಿಮಾ ಸೆಟಲ್ಡಾಗೆ ಸ್ಟಾರ್ಟ್ ಆಗುತ್ತೆ. ಇಂಟರ್ವಲಲ್ಲಿ ಒಂದು ಝರಕ್ ಕೊಡ್ತಾರೆ ಡೈರೆಕ್ಟ್ರು, ಅಲ್ಲಿಂದ ಮತ್ತೆ ಶುರುವಾಗುತ್ತೆ. ನೆನಪುಗಳು ಹೀರೋಗೆ ಮರುಕಳಿಸ್ತಾ ಹೋಗುತ್ತೆ, ಅವನು ನೆನಪು ಮಾಡ್ಕೊತಾ ಇನ್ನೊಬ್ಬ ಹೀರೋಗೆ ಹೇಳ್ತಾ ಹೋಗ್ತಾನೆ. ಇದು ಟ್ರೈಲರಲ್ಲೂ ಕೂಡ ತೋರಿಸಿದ್ದಾರೆ. ಸೊ ಸಿನಿಮಾ ನೋಡ್ತಾ ದಾವಂತಿಲ್ಲ, ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ತುಂಬ ಅಂದರೆ ಸೂಕ್ಷ್ಮ ಮನಸ್ಸಿರೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ನನ್ನಂಥ ಒಂದಿರೋರಿಗೆ ಮನಸ್ಸಿರೋರಿಗೆ ಅಂದರೆ ಎಲ್ಲ ರೀತಿ ಸಿನಿಮಾಗಳನ್ನು ನೋಡ್ತೀನಿ, ನೋಡಲ್ಲ ಅಂತಲ್ಲ, ಇದು ತುಂಬ ಸ್ಪೆಷಲ್ ಅನ್ನಿಸ್ತು. ಕತೆ ತುಂಬ ಚೆನ್ನಾಗಿದೆ. ಫಸ್ಟ್ ಹೀರೋಯಿಂದು, ಸೆಕೆಂಡ್ ಹೀರೋಯಿಂದು ನಮ್ಮ ಸುಲಕ್ಷಾ ಕೈರಾ ಅವರು ಸೇಡು ಸಿನಿಮಾ ಮತ್ತು ಸ್ನೇಹಿತ ಮಾಡಿದ್ರು, ಜಗನ್ಮಾತೆ ಶ್ರೀ ಅಕ್ಕಮಹಾದೇವಿ, ಮುರಳಿ ಬಾ ಮನವಂತರವೇ, ತುಂಬ ಸಿನಿಮಾಗಳು ಮಾಡಿ. ಈ ಸಿನಿಮಾದಲ್ಲೂ ಅಷ್ಟೇ ನನಗೆ ಅವ್ರ ಎಂಟ್ರಿನೇ ಒಂಥರ ಇದೇನಿದು ಈ ಥರ ಅಲ್ವಾ ಅಂತ ಅನ್ನಿಸ್ತು. ಸೊ ಅವರ ಅಭಿನಯ, ಅವ್ರ ಸ್ಮೈಲ್, ಬರೀ ಅವರೊಬ್ಬರೇ ಅಂತಲ್ಲ, ಭೂಮಿಕಾ ಗೌಡ ಅವರು ಆಮೇಲೆ ಅಣ್ಣ ತಂಗಿ ಪಾತ್ರ ಮಾಡಿದ್ದಾರೆ, ಚಿಕ್ಕ ಹೀರೋ ತಂಗಿ ಪಾತ್ರ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬಂದಿದೆ ಆ ಪಾತ್ರ. ಸೊ ನಮ್ಮ ನಿರ್ದೇಶಕರ ಪರಂಗುಬ್ಬಿ ಸರ್ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಮಿಸ್ ಮಾಡಿಬಿಡಿ ಸಿನಿಮಾನ. ಎಲ್ಲೆಲ್ಲಿ ರಿಲೀಸ್ ಆಗಿದೆ ನೋಡಿ, ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ದಯವಿಟ್ಟು ಸಿನಿಮಾನ ಮಿಸ್ ಮಾಡಿದೆ, ಥಿಯೇಟ್ರಲ್ಲೇ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇನ್ನು ಸಿನಿಮಾ ಮಳೆನೇ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದೆ. ನೆನಪುಗಳು, ಆ ಸನ್ನಿವೇಶಗಳು ಎಲ್ಲ ನೆನಪಾಗುತ್ತೆ. ಆಮೇಲೆ ಹಾಡುಗಳಲ್ಲಿ ತೋರಿಸ್ತಕ್ಕಂಥ ಸುಂದರ ಪರಿಸರ, ಅದಕ್ಕೇ ಪಾರ್ಕಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಪ್ರಕೃತಿಯ ನಡುವೆ ನಾನೇನು ಆ ಫೀಲ್ ತೊಗೊಂಡಿದ್ದು, ಆ ಫೀಲ್ ನಿಮಗೂ ಹೇಳಬೇಕು ಅಂತ ಅಂದ್ಕೊಂಡೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖುಷಿಯಾಗಿ ಸಿನಿಮಾ ನೋಡಿದೆ. ನನಗೆ ಅಂತೂ ತುಂಬ ಖುಷಿ ಆಯಿತು. ಸೂಕ್ಷ್ಮ ಮನಸ್ಸಿರೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ, ಮಿಸ್ ಮಾಡಲೇಬಾರ್ದು. ಸೊ ಎಲ್ಲರ ಪಾತ್ರ ಅಭಿನಯ ಅಂದರೆ ಆಲ್ಮೋಸ್ಟ್ ಆಲ್ ಕಾಲೇಜುಗಳಲ್ಲೇ, ಇಡೀ ಕಾಲೇಜಿನಲ್ಲೇ ಸಿನಿಮಾ ಕಂಪ್ಲೀಟ್ ಆಗಿದೆ. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕೂಡ. ಅಲ್ಲಲ್ಲೆಲ್ಲ ಮಳೆ ಬರೋದು, ಆ ಹಿನ್ನೆಲೆ ಸಂಗೀತ, ಎಡಿಟಿಂಗು, ಅದೇ ನಾನು ಮುಂಚೆನೇ ಹೇಳ್ದಂಗೆ ಹೊಡಿಬಡಿ ಅನ್ನೋರಿಗೆ ಈ ಸಿನಿಮಾ ಅಷ್ಟೊಂದು ಇಷ್ಟ ಆಗದೆ ಇರ್ಬೋದು. ಸೂಕ್ಷ್ಮ ಮನಸ್ಸಿನ ತುಂಬ ಮೆಲೋಡಿ ಸಿನಿಮಾಗಳನ್ನ ಯಾರು ಇಷ್ಟಪಡ್ತಾರೋ ಅಂಥವ್ರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಇದು ರಿವ್ಯೂ ಅಲ್ಲ. ನನಗೇನು ಅನ್ನಿಸ್ತು, ನನಗೆ ಅನಿಸಿದಂಥ ಫೀಲು. ರಿವ್ಯೂ ಅಂದರೆ ಅಷ್ಟು ಇಷ್ಟವಾಗಿ ಕೊಡಬೇಕು, ಇದನ್ನು ನಾನು ರಿವ್ಯೂ ಕೊಡಲ್ಲ, ನನಗೆ ಅನಿಸಿದ್ದು. ಸೊ ನಾನು ಸಿನಿಮಾ ನೋಡಿದಾಗ ಏನು ಅನ್ನಿಸ್ತು ಆ ಫೀಲ್ ನಿಮಗೂ ಖಂಡಿತ ಆಗೇ ಆಗುತ್ತೆ. ರಿವ್ಯೂ ಅಲ್ಲ, ಇದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ. ಖಂಡಿತ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಒಂದು ಆ ಹೀರೋ ಒಂದು ಕನೆಕ್ಟ್ ಆಗುತ್ತಲ್ಲ,
ಅದಕ್ಕೋಸ್ಕರ ಸಿನಿಮಾ ನೋಡಲೇಬೇಕು. ಆ ಎಮೋಷನ್ಸು ಸೊ ತುಂಬ ಕಾಡುತ್ತೆ ಸಿನಿಮಾ. ಸೊ ತುಂಬ ಇಷ್ಟ ಆಯಿತು. ತುಂಬ ಸೆಟಲ್ಡ್ ಅಭಿನಯ ಅದೆಲ್ಲ ಎಲ್ರಿಗೂ ಇಷ್ಟ ಆಯಿತು. ರಿಲೀಸ್ ಆಗಿದೆ, ನಾನು ಸಿನಿಮಾ ನೋಡಿದೆ, ನನಗೂ ಕೂಡ ಇಷ್ಟ ಆಯಿತು. ಸೊ ಮಿಸ್ ಮಾಡ್ದೇ ನೋಡಿ.